ನಮಸ್ಕಾರ. ಸ್ಟಾಕ್ ಫ್ಯೂಚರ್ಸಲ್ಲಿ ಸಿಂಪಲಾಗಿ ಟ್ರೇಡ್ ಮಾಡ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಅದರಲ್ಲೂ TCS ಅನ್ನೋ ಒಂದು ಸ್ಟಾಕ್, ಅದರಲ್ಲಿ ಈ ರೀಸೆಂಟ್ ವೀಕ್ ಅಂದರೆ ಜುಲೈ 8ಇಂದ ಹಿಡಿದು ಜುಲೈ 12 5 ದಿವಸ 5 ಟ್ರೇಡಿಂಗ್ ಡೇಸ್, ಈ 5 ದಿವಸದಲ್ಲಿ ಯಾವ ಥರ ಟ್ರೇಡ್ ಮಾಡ್ಬೋದಾಗಿತ್ತು, ನಮ್ಮ ಡೈನಮಿಕ್ ಲೈವ್ ಪ್ರಕಾರ ಸಿಂಪಲ್ಲಾಗಿ ಫ್ಯೂಚರ್ಸಲ್ಲಿ ಈ ಸ್ಟಾಕ್ ಹೇಗೆ ಟ್ರೇಡ್ ಮಾಡ್ಬೋದಾಗಿತ್ತು, ಏನೆಲ್ಲ ಟ್ರೇಡ್ ಆಪರ್ಚುನಿಟೀಸ್ ಬಂತು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಸೊ ಈ ವಿಡಿಯೋಲಿ ಬನ್ನಿ ಈ ಡೀಟೇಲ್ಸ್ ಎಲ್ಲ ಚೆಕ್ ಮಾಡೋಣ. ಸೊ ಡೈನಮಿಕ್ ಲೈವ್ ಅಂತ ಬಂದಮೇಲೆ ಡೈನಮಿಕ್ ಲೈವನ್ನು ಇಟ್ಟು ಟ್ರೇಡ್ ಮಾಡೋದಕ್ಕೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಡೈನಮಿಕ್ ಲೈವ್ ಆಗಲಿ ಡೈನಮಿಕ್ ಸಿಸ್ಟಮ್ ಆಗಲಿ ಮಲ್ಟಿಪಲ್ ವೇಸಲ್ಲಿ ಅದನ್ನು ಯೂಸ್ ಮಾಡಿ ಟ್ರೇಡ್ ಮಾಡ್ಬೋದು. ಅದರಲ್ಲಿ ಡೈನಮಿಕ್ ಲೈವಲ್ಲಿ ಒಂದು ಸಿಂಪಲ್ ವೇ ಇದೆ, ಅದನ್ನು ಈ ಡೌಮ್ಯಾಂಟಿಕ್ ಮೆಥಡ್ ಅಂತ ಕರಿತೀವಿ, ನಿಮ್ಮೆಲ್ರಿಗೂ ಗೊತ್ತಿದೆ. ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಏನು ಮಾಡುತ್ತೆ, ಆ ಡೈನಮಿಕ್ ಲೈವೇ ನಮ್ಗೆ ಹೇಳ್ಬಿಡುತ್ತೆ ಬೈ ಕಾಲ್ ಆಪ್ಷನ್ ನೌ, ಬೈ ಪುಟ್ ಆಪ್ಷನ್ ನೌ, ಹೋಲ್ಡ್ ಕಾಲ್ ಆಪ್ಷನ್, ಹೋಲ್ಡ್ ಪುಟ್ ಆಪ್ಷನ್, ಎಕ್ಸಿಟ್ ಕಾಲ್ ಆಪ್ಷನ್, ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ಅಂದರೆ ಯಾವಾಗ ಎಂಟ್ರಿ ತೊಗೋಬೇಕು, ಎಷ್ಟೊತ್ತು ಹೋಲ್ಡ್ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅನ್ನೋ ಡೀಟೇಲ್ ಹೇಳ್ಬಿಡುತ್ತೆ. ಅದೆಲ್ಲ ಅಲ್ಲದೆ ಎಂಟ್ರಿ ತೊಗೊಳಕ್ಕೆ ಮುಂಚೆ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್, ಗೆಟ್ ರೆಡಿ ಟು ಬೈ ಪುಟ್ ಆಪ್ಷನ್ ಅಂತ ಮೊದಲೇ ನಮಗೆ ಅಲರ್ಟ್ ಹೇಳುತ್ತೆ. ಅಲರ್ಟ್ ಕೊಡುತ್ತೆ ಅಂತಲೇ ಸ್ವಲ್ಪ ಜನ ಕೇಳ್ತಾರೆ, ನನಗೆ SMS ಬರುತ್ತಾ, ಮೇಲ್ ಬರುತ್ತಾ ಅಂತ. ಅದೆಲ್ಲ ಏನು ಬರೋದಿಲ್ಲ. ನೀವು ಡೈನಮಿಕ್ ಲೈವ್ ಓಪನ್ ಮಾಡಿಟ್ಕೊಂಡು ಅದನ್ನು ನೋಡ್ತಿರೋವಾಗ ನಿಮಗೆ ಒಂದು ಟ್ರೇಡ್ ಆಪರ್ಚುನಿಟಿ ಬರೋಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು 5-10 ನಿಮಿಷನೋ 15 ನಿಮಿಷನೋ 30 ನಿಮಿಷಕ್ಕೆ ಮುಂಚೆ ಅಟ್ಲೀಸ್ಟ್ ಅದು ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್, ಗೆಟ್ ರೆಡಿ ಟು ಬೈ ಪುಟ್ ಆಪ್ಷನ್, ಗೆಟ್ ರೆಡಿ ಟು ಎಕ್ಸಿಟ್ ಕಾಲ್ ಆಪ್ಷನ್, ಗೆಟ್ ರೆಡಿ ಟು ಎಕ್ಸಿಟ್ ಪುಟ್ ಆಪ್ಷನ್, ಈ ಥರ ಇನ್ಫಾರ್ಮೇಷನ್ಸ್ ನಿಮಗೆ ಅದು ಪ್ರಿಪ್ರೇಷನಲ್ಲಿ ಮೊದಲೇ ಹೇಳ್ಬಿಡುತ್ತೆ. ಸೊ ಮೊದಲೇ ಹೇಳಿದಾಗ ನಾವು ರೆಡಿಯಾಗಿರ್ಬೋದು, ಓಕೆ ಟ್ರೇಡ್ ಬರೋ ಥರ ಇದೆ, ಓಕೆ ನೆಕ್ಸ್ಟ್ ಟ್ರೇಡ್ ಬಂತ ನಾವು ಮಾಡೋಣ. ಟ್ರೇಡ್ ಬಂದರೆ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಅಂತ ಸರ್ಟನ್ ಇನ್ಸ್ಟ್ರಕ್ಷನ್ ಇದೆ. ಒಂದು 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಇದೆ, ಅದು ನಾನು ಸುಮಾರು ವೀಡಿಯೋಲಿ ಆಲ್ರೆಡಿ ಹೇಳಿದ್ದೀನಿ. ಇವಾಗ ಈ ಡೈನಮಿಕ್ ಲೈವ್ ಬೈ ಕಾಲ್ ಆಪ್ಷನ್, ಬೈ ಪುಟ್ ಆಪ್ಷನ್ ಅಂತ ಆಪ್ಷನ್ ಟ್ರೇಡ್ ಮಾಡೋಕ್ಕೆ ಹೇಳ್ತಿದೆ. ಇದರಲ್ಲಿ ನಾನು ಫ್ಯೂಚರ್ಸು ಮಾಡ್ಬೋದಾ ಅನ್ನೋದಕ್ಕೆ ಖಂಡಿತ ಮಾಡ್ಬೋದು. ಬೈ ಕಾಲ್ ಆಪ್ಷನ್ ಅಂದರೆ ಏನರ್ಥ, ಮಾರ್ಕೆಟ್ ಮೇಲೋಗುತ್ತೆ ಅಂತ ತಾನೇ ಅರ್ಥ. ಸೊ ಮಾರ್ಕೆಟ್ ಮೇಲೋಗುತ್ತೆ ಅಂತ ಗೊತ್ತಿರೋವಾಗ ನೀವು ಕಾಲ್ ಆಪ್ಷನ್ ತೊಗೊಳಕ್ಕೆ ಬದಲು ಫ್ಯೂಚರಲ್ಲಿ ಲಾಂಗ್ ತೊಗೊಳ್ಳಿ. ಬೈ ಪುಟ್ ಆಪ್ಷನ್ ಅಂದರೆ ಏನರ್ಥ, ಮಾರ್ಕೆಟ್ ಡೌನ್ ಬರುತ್ತೆ ಅಂತ ತಾನೇ ಅರ್ಥ. ಸೊ ಅಲ್ಲಿ ಫ್ಯೂಚರಲ್ಲಿ ಶಾರ್ಟ್ ಪೊಸಿಷನ್ ತೊಗೊಳ್ಳಿ, ಸಿಂಪಲ್ ಅಲ್ವಾ? ಸೊ ಇಷ್ಟೇ ಇರೋದು ಇದರಲ್ಲಿ. ಸೊ ಇಷ್ಟೇ ಇರೋವಾಗ ಈ ಜುಲೈ 8 ಮಂಡೇ ವೀಕ್ ಬಿಗಿನಿಂಗ್, ಸೊ ಟ್ರೇಡ್ ಸ್ಟಾರ್ಟ್ ಮಾಡೋಣ ಅಂತ ನಾವು ಬಂದು ಕೂತ್ಕೊತೀವಿ. ಫಸ್ಟ್ ಆಫ್ ಆಲ್ ಡೈನಮಿಕ್ ಲೈವ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಬ್ಸ್ಕ್ರೈಬ್ ಆದಮೇಲೆ ಟ್ರೈನಿಂಗ್ ಅಟೆಂಡ್ ಮಾಡಿರ್ತೀರ. ಟ್ರೈನಿಂಗಲ್ಲಿ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಟ್ರೈನ್ ಆಗಿರ್ತೀರ. ಆ ಟ್ರೈನಿಂಗ್ ಪ್ರಕಾರ ಇನ್ಸ್ಟ್ರಕ್ಷನ್ ಹೇಳಿದ್ನಲ್ಲ ಅದನ್ನ ಇಟ್ಕೊಂಡು ಬಂದು ಕೂತಿರ್ತೀರ ಟ್ರೇಡ್ ಮಾಡೋದಕ್ಕೆ. ಸೊ ಟ್ರೇಡ್ ಮಾಡೋಕ್ಕೆ ಬಂದು ಕೂತಿರುವಾಗ ಜುಲೈ 8 ಮಾರ್ಕೆಟ್ ಓಪನ್ ಆದಮೇಲೆ ನೋಡಿದ್ರೆ ಈ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ಟ್ರೇಡ್ ಅಂದರೆ ನೆಕ್ಸ್ಟ್ ಟ್ರೇಡ್ಗೆ ಸ್ವಲ್ಪ ವೆಯ್ಟ್ ಮಾಡಿ ನೋಡ್ತೀರಿ, ನೆಕ್ಸ್ಟ್ ಟ್ರೇಡ್ ಬರೋ ತನಕ ಆರಾಮಾಗಿ ಕೂತೀರಿ, ಏನು ಅರ್ಜೆಂಟ್ ಬೇಡ, ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರಿ ಅಂತ 8 ಜುಲೈ. ಸೊ ಬರುತ್ತೇನೋ ಅಂತ ದಿನಪೂರ್ತಿ ನೋಡಿದ್ರೆ ಎಲ್ಲೂ ಬರಲಿಲ್ಲ. ಸೊ ದಿನಪೂರ್ತಿ ನೋಡೋದು ಅಂತ ಹೇಳಿದ್ನಲ್ಲ, ಸ್ವಲ್ಪ ಜನ ಏನು ಮಾಡಿಬಿಡ್ತಾರೆ, ಬೆಳಗ್ಗೆ 9:15 ಹಿಡಿದು 3:30 ತನಕ ಅದ್ರ ಮುಂದೆನೇ ಕೂತಿರ್ತಾರೆ. ಅದ್ರ ಮುಂದೆನೇ ಅಷ್ಟೊತ್ತು ನೀವು ಅದ್ರ ಮುಂದೆನೇ ಕೂತ್ಕೊಂಡೆ ಪ್ರಯೋಜನವೇ ಇಲ್ಲ. ಆ್ಯಕ್ಚುಲಿ ಡೇಂಜರ್ ಅದು. ಟ್ರೇಡಿಂಗ್ ಮಾಡೋವಾಗ ಅದ್ರ ಮುಂದೆನೇ ಫುಲ್ ಟೈಮ್ ಕೂತ್ಕೊಂಡಿದ್ರೆ ಡೇಂಜರ್ ಅದು, ನೀವು ಟ್ರೇಡ್ ಮಾಡೋಕ್ಕಾಗಲ್ಲ ಸರಿಯಾಗಿ. ಏನಕ್ಕೆ ಅನ್ನೋದು ನೆಕ್ಸ್ಟ್ ಟ್ರೇಡ್ಸ್ ಬಗ್ಗೆ ಹೇಳುವಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ಡೌಮ್ಯಾಂಟಿಕ್ ಮೆಥಡ್ ಫಾಲೋ ಮಾಡೋವಾಗ ಟ್ರೈನಿಂಗಲ್ಲಿ ತಿಳಿಸ್ತೀವಿ, ನೀವು 1 ಅವರ್ಗೆ ಒಂದು ಸತಿ, ಅರ್ಧ ಗಂಟೆಗೆ ಒಂದು ಸತಿ ಚೆಕ್ ಮಾಡಿ. ಮಧ್ಯದಲ್ಲೆಲ್ಲ ನೀವು ಅದನ್ನು ನೋಡ್ತಾ ಕೂತಿರೋ ಅವಶ್ಯಕತೆ ಇಲ್ಲ. ಹೋಗಿ ಬೇರೆ ಏನಾದರೂ ಕೆಲಸ ನೋಡಿ, ಇನ್ನೊಂದು ಕೆಲಸದಲ್ಲಿ ಇನ್ಕಮ್ ಬರುತ್ತಂದರೆ ಅಂಥ ಕೆಲಸ ಮಾಡಿ. ಬಟ್ ಆ ಟೈಮ್ಗೆ 30 ಮಿನಿಟ್ಸ್ಗೆ ಒಂದು ಸತಿ ಅಂದರೆ ಬಂದು ಆ ಟೈಮ್ಗೆ 30th ಮಿನಿಟ್ಗೆ ಬಂದು ಚೆಕ್ ಮಾಡಿ ಏನಾದರೂ ಟ್ರೇಡ್ ಆಪರ್ಚುನಿಟಿ ಬಂದಿದೆಯಾ. ಅಷ್ಟು ನೋಡಿಕೊಂಡ್ರೆ ಸಾಕಲ್ವ, ದಿನಪೂರ್ತಿ ಎಲ್ಲ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಿಂಪಲಾಗಿ ಮಾಡಬೇಕು ಅಷ್ಟೇ ಇರೋದು. ಸೊ ಆ ಥರ ನೋಡಿದಾಗ 8ನೇ ತಾರೀಕು ಜುಲೈ ಫುಲ್ ಡೇ ಟ್ರೇಡೇ ಬಂದಿಲ್ಲ. ಫುಲ್ ಡೇ ನೀವು 9:15 3:30 ತನಕ ಅದ್ರ ಮುಂದೆ ಕೂತ್ಕೊಂಡು ನೋಡಿಬಿಟ್ರಿ ಅಂದರೆ ನಿಮಗೆ ಸಾಯಂಕಾಲ ಅಷ್ಟೊತ್ತಿಗೆ ಇದ್ರ ಮೇಲೆ ಕೋಪ ಬಂದುಬಿಡುತ್ತೆ. ಏನು ಕೋಪ, ದಿನ ಪೂರ್ತಿ ಅದ್ರ ಮುಂದೆ ಕೂತಿದ್ದೀನಿ, ಟ್ರೇಡೇ ಕೊಟ್ಟಿಲ್ಲ ನನಗೆ ಅಂತ ಕೋಪ ಸ್ಟಾರ್ಟ್ ಆಗಿಬಿಡುತ್ತೆ.
ಬಟ್ ನಿಮಗೆ ಒಂದು ಅರ್ಥ ಏನಾಗಲ್ಲ ಆ ಕೋಪದಲ್ಲಿ ಅಂದರೆ ಆ ಡೈನಮಿಕ್ ಲೈವ್ ನಿಮಗೋಸ್ಕರ, ನಿಮ್ಮ ಕ್ಲಾರಿಟಿಗೋಸ್ಕರ, ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಪ್ರಾಫಿಟ್ಗೋಸ್ಕರ ಎಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲಿ ಟ್ರೇಡ್ ಮಾಡಬಾರ್ದು ಅಂತ ಅದೇ ಯೋಚನೆ ಮಾಡಿ ನಿಮ್ಗೆ ಹೇಳ್ತಿರೋದು. ಈ ಜಾಗದಲ್ಲಿ ಟ್ರೇಡ್ ಬೇಡ, ಆರಾಮಾಗಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಿದೆ. ಅದನ್ನು ಫಾಲೋ ಮಾಡಿಬಿಟ್ರೆ ಸಾಕಲ್ವ ನಾವು ಯಾಕೆ ಎಕ್ಸ್ಟ್ರಾ ಫೋರ್ಸಿಬಲಿ ಹೋಗಿ ಟ್ರೇಡ್ ಮಾಡಬೇಕು? ಕ್ಲಾರಿಟಿ ಇಲ್ಲದೆ ಇರುವಾಗ ಟ್ರೇಡ್ ಮಾಡಬಾರ್ದು, ಹೌದಲ್ವಾ? ಸೊ ಆ ಥರ 8th ಜುಲೈ ಫುಲ್ಲು ವೆಯ್ಟ್ ಮಾಡಿದ್ವಿ, ಟ್ರೇಡ್ ಇಲ್ಲ. 9th ಜುಲೈ ತಿರ್ಗಾ ಮಾರ್ಕೆಟ್ ಓಪನ್ ಆಯಿತು, ಅಲ್ಲಿಂದ ಚೆಕ್ ಮಾಡಿದ್ವಿ, 9th ಜುಲೈ ಫುಲ್ ಟ್ರೇಡ್ ಇಲ್ಲ. 9th ಜುಲೈ ಟ್ರೇಡ್ ಇಲ್ಲದೆ ಇರೋವಾಗ ಮತ್ತೆ 10th ಜುಲೈ ಆಗ್ತಾನೆ. 10th ಜುಲೈ ಈ TCSದು ಪ್ರೈಸ್, ಈ 8th 9th ಜುಲೈ ನೋಡಿ ಮಾರ್ಕೆಟ್ ಮೂಮೆಂಟ್, TCS ಪ್ರೈಸ್ ಮೂಮೆಂಟ್ ಅಲ್ಲಲ್ಲೇ ಮೂಮೆಂಟ್ ಇದೆ, ಜಾಸ್ತಿ ಏನು ಮೂಮೆಂಟೇ ಇಲ್ಲ. ಈ ಡೈನಮಿಕ್ ಲೈವಲ್ಲಿ ID3ಅಲ್ಲಿ ನೋಡಿದ್ರೆ ಸೈಡ್ ವೇಸ್ ನೋವು ಅಂತ ಬರೆದಿದೆ ಅದರಲ್ಲಿ ಕ್ಲಿಯರಾಗಿ. ಅದು ಸೈಡ್ ವೇಸಲ್ಲಿದೆ, ಅದಕ್ಕೆ ಟ್ರೇಡ್ ಬೇಡ ಅಂತ ಅದು ಹೇಳ್ತಿರೋದು ಅದು. ಓಕೆ, ಸೊ ಆ ಥರ ಇರೋವಾಗ ವೆಯ್ಟ್ ಮಾಡಿದ್ವಿ. 10ನೇ ತಾರೀಕು ಜುಲೈ ಬಂತು, ವೆಡ್ನೆಸ್ಡೇ. ಸೊ 10ನೇ ತಾರೀಕು ಜುಲೈ ಏನಾಯಿತು, ಈ TCSದು ಸ್ಟಾಕ್ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಿರೋವಾಗ ಬೆಳಗ್ಗೆ 9:55ಕ್ಕೆ ಈ ಡೌಮೆಂಟಿಕ್ ಮೆಥಡಲ್ಲಿ ಬೈ ಪುಟ್ ಆಪ್ಷನ್ ನೌ ಅಂತ ಬಂದ್ಬಿಡ್ತು ಇನ್ಫಾರ್ಮೇಷನ್. ಆಬ್ವಿಯಸ್ಲಿ ಅದಕ್ಕೆ ಮುಂಚೆ ಗೆಟ್ ರೆಡಿ ಟು ಬೈ ಪುಟ್ ಆಪ್ಷನ್ ಅಂತ ಅದು ಹೇಳಿರುತ್ತೆ, ನೀವು ಕಾದಿರ್ತೀರ. 9:55 ಕನ್ಫರ್ಮ್ ಮಾಡಿಬಿಡ್ತು ಬೈ ಪುಟ್ ಆಪ್ಷನ್ ನೌ. ಇವಾಗ ನಿಮ್ಮ ಹತ್ರ ಇನ್ಸ್ಟ್ರಕ್ಷನ್ ಇದೆ, 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್, ಅದ್ರ ಪ್ರಕಾರ ನೋಡಿದ್ರೆ ಈ ಟ್ರೇಡ್ ನೀವು ತೊಗೋಬೇಕು. ಸೊ ತೊಗೊಂಡ್ರೆ ಪ್ರೈಸ್ ಏನಿತ್ತು, 3961.40 ನಡೀತಿದೆ ಪ್ರೈಸ್. ಸೊ ಆ ಪ್ರೈಸ್ಗೆ ನೀವು ಫ್ಯೂಚರ್ಸಲ್ಲಿ ಶಾರ್ಟ್ ಪೊಸಿಷನ್ ತೊಗೊತೀರಾ. ನಾನು ಈ ಪ್ರೈಸ್ ಹೇಳ್ತಿರೋದು TCSದು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಈ ಡೈನಮಿಕ್ ಲೈವಲ್ಲಿ ಬರ್ತಿರೋದು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಸೊ ಕ್ಯಾಶ್ ಸೆಗ್ಮೆಂಟ್ ಪ್ರೈಸಲ್ಲೇ ಅದು ಬೈ ಪುಟ್ ಆಪ್ಷನ್ ನಾವು ಅಂತ ಹೇಳ್ತಾ ಆ ಟೈಮಲ್ಲಿ ಫ್ಯೂಚರ್ಸಲ್ಲಿ ಏನು ರೇಟ್ ನಡೀತಿದೆಯೋ ಆ ರೇಟಿಗೆ ಶಾರ್ಟ್ ಪೊಸಿಷನ್ ತೊಗೊಳ್ಳಿ. ಶಾರ್ಟ್ ಪೊಸಿಷನ್ ತೊಗೊಂಡ್ರಿ. ಶಾರ್ಟ್ ಪೊಸಿಷನ್ ತೊಗೊಂಡಾದ್ಮೇಲೆ ಏನಾಯಿತು, ಅಲ್ಲಿಂದ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಪ್ರೀವಿಯಸ್ 2 ಡೇಸ್ ನಿಮಗೆ ಟ್ರೇಡೇ ಮಾಡಬೇಡಿ ಅಂತ ಹೇಳ್ಬಿಡ್ತದ್ದು. ಟ್ರೇಡೇ ಮಾಡಬೇಡಿ ಅಂದಾಗ ಏನಾಯಿತು, ಪ್ರೈಸ್ ಅಲ್ಲಲ್ಲೇ ಮೂಮೆಂಟ್ ಇತ್ತು, ನಿಮ್ಮನ್ನು ಡೈನಮಿಕ್ ಲೈವ್ ಕಾಪಾಡ್ತು. ಅದಾದಮೇಲೆ ಬೈ ಪುಟ್ ಆಪ್ಷನ್ ನಾವು ಅಂತ ಹೇಳಿದಾಗ ನೀವು ಪುಟ್ ಆಪ್ಷನ್ ತೊಗೊಂಡ್ರಿ. ತೊಗೊಂಡಾದ್ಮೇಲೆ ನೋಡಿ ನೀಟಾಗಿ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಏನು ಎಫರ್ಟೇ ಇಲ್ಲ ಇಲ್ಲಿ, ಹೌದಲ್ವಾ? ಸಿಂಪಲಾಗಿ ನಡೀತಿದೆ. ಡೌನ್ ಬರ್ತಿರೋವಾಗ ಒಂದು ಜಾಗದಲ್ಲಿ ಈ ಪ್ರಿಪ್ರೇಷನಲ್ಲಿ ಗೆಟ್ ರೆಡಿ ಟು ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಒಂದು ಇನ್ಫಾರ್ಮೇಷನ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗ್ತಾನೆ ನಿಮ್ಗೆ ಗೊತ್ತಾಯಿತು, ಓಕೆ ಇಲ್ಲೆಲ್ಲೋ ಹತ್ರದಲ್ಲಿ ನಮಗೆ ಎಕ್ಸಿಟ್ ಅಂತ ಹೇಳುತ್ತೆ, ನಾವು ಎಕ್ಸಿಟ್ ಮಾಡಬೇಕು, ಗೆಟ್ ರೆಡಿ. ಸೊ ನೋಡ್ತಾ ನೋಡ್ತಾ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಅದು ಎಕ್ಸಿಟ್ ಪುಟ್ ಆಪ್ಷನ್ ನೌ ಅಂತ ನೀಟಾಗಿ ಬರೆದಿತ್ತು. ಸೊ ಎಕ್ಸಿಟ್ ಪುಟ್ ಆಪ್ಷನ್ ನೌ ಅಂತಲೇ ನೀವು ಇಮಿಡಿಯೇಟ್ ಎಕ್ಸಿಟ್ ಮಾಡ್ತೀರಾ. ಆ ಟೈಮ್ ಅಷ್ಟೊತ್ತಿಗೆ 3909.25 ನಡೀತಿದೆ ಪ್ರೈಸ್, ಯಾವುದು TCSದು. ಸೊ ಆ ಪ್ರೈಸ್ಗೆ ನೀವು ಎಕ್ಸಿಟ್ ಮಾಡಿದ್ರಿ. ಎಕ್ಸಿಟ್ ಮಾಡ್ತಾನೆ ನೀವು ಶಾರ್ಟ್ ತೊಗೊಂಡು ಎಕ್ಸಿಟ್ ಮಾಡಿದ್ಮೇಲೆ ಈ ಟ್ರೇಡಲ್ಲಿ ಎಷ್ಟು ಸಿಕ್ತು ನಿಮಗೆ, ಆಲ್ಮೋಸ್ಟ್ 52 ಪಾಯಿಂಟ್ಸ್ ಪ್ರಾಫಿಟ್ ಸಿಕ್ಕಿದೆ ಈ ಸಿಂಗಲ್ ಟ್ರೇಡಲ್ಲಿ. ಎಕ್ಸಿಟ್ ಆದಮೇಲೆ ಇವಾಗ ಏನು ಮಾಡಬೇಕು, ನೆಕ್ಸ್ಟು ಏನು ಮಾಡೋಂಗಿಲ್ಲ, ಸುಮ್ಮನೆ ಕೂತ್ಕೋಬೇಕು. ಆ ಡೈನಮಿಕ್ ಲೈವ್ ನೆಕ್ಸ್ಟ್ ಏನಾದ್ರು ಹೇಳೋ ತನಕ ನಾವು ಸುಮ್ಮನೆ ಕೂತ್ಕೋಬೇಕು. ಸೊ ಎಕ್ಸಿಟ್ ಮಾಡಾದಮೇಲೆ ಪ್ರೈಸ್ ಮೂಮೆಂಟ್ ಆಗ್ತಿರುವಾಗ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಟ್ರೇಡ್ ಅಂತ ಹೇಳ್ತಿದೆ. ನಾವು ವೆಯ್ಟ್ ಮಾಡ್ತಾ ಬಂದ್ವಿ. ವೆಯ್ಟ್ ಮಾಡ್ತಾ ಇರುವಾಗ ಪ್ರೈಸ್ ಮತ್ತೆ ಸ್ವಲ್ಪ ನಿಧಾನಕ್ಕೆ ಮೇಲೆ ಹೋಗ್ತಾ 11ನೇ ತಾರೀಕು ಜುಲೈ ಥರ್ಸ್ಡೇ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಪ್ರೈಸ್ ಶಾರ್ಪಾಗಿ ಮೇಲೋಗಿ ನಾವು ಈ ಡೈನಮಿಕ್ ಲೈವಲ್ಲಿ ನೋಡ್ತಿರುವಾಗ ID3ಅಲ್ಲಿ ಈ ಗೋಲ್ಡನ್ ಆ್ಯರೋ ಮಾರ್ಕ್ ಒಂದು ಅಪ್ ಆ್ಯರೋ ಮಾರ್ಕ್ ತೋರಿಸ್ತಿದೆ, ಅದನ್ನು ಸ್ಪೀಡ್ ಸಿಗ್ನಲ್ ಅಂತೀವಿ. ಸೊ ಈ ID3 ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಿದೆ ಆ್ಯಕ್ಚುಲಾಗಿ. ಸೊ ನಾವು ಟ್ರೇಡ್ ಏನಾದ್ರು ಬರುತ್ತೇನೋ ಅಂತ ನಾವು ಈ ಡೌಮೆಂಟಿಕ್ ಮೆಥಡಲ್ಲಿ ನೋಡಿದ್ರೆ ಅದು ಇನ್ನೂ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಟ್ರೇಡ್ ಅಂತಲೇ ಹೇಳ್ತಿದೆ. ಇಲ್ಲಿ ಬೈ ಬಂದಿದೆಯಲ್ವಾ, ಸ್ವಲ್ಪ ಜನ ಯೋಚನೆ ಮಾಡ್ತಾರೆ, ಇಲ್ಲಿ ಅಪ್ ಆ್ಯರೋ ಮಾರ್ಕ್ ಬಂದಿದೆಯಲ್ವಾ, ಬೈ ಮಾಡಬೇಕಲ್ವಾ ಅಂದರೆ ಜನ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ ಈ ಚಾರ್ಟು, ಈ ಆ್ಯರೋ ಮಾರ್ಕು, ಅದು ಇದು ಎಲ್ಲ ನೋಡಿ, ಎಲ್ಲ ಟೆಕ್ನಿಕಲ್ ಇಂಡಿಕೇಟರ್ಸ್ ಇರುತ್ತೆ. ಸೊ ಅದರಲ್ಲಿ ಏನು ಅಪ್ ಆ್ಯರೋ ಮಾರ್ಕ್ ಅಂದರೆ ಬೈ ಮಾಡಬೇಕು, ಡೌನ್ ಆ್ಯರೋ ಮಾರ್ಕ್ ಅಂದರೆ ಸೆಲ್ ಮಾಡಬೇಕು, ಅಷ್ಟೇ ತಾನೇ ಅಂದ್ಬಿಟ್ಟು ಜನರಲ್ಲಾಗಿ ಅಸ್ಯೂಮ್ ಮಾಡಿಬಿಡ್ತಾರೆ, ಪ್ರೀ ಜಡ್ಜ್ ಮಾಡ್ತಾರೆ. ದಯವಿಟ್ಟು ಡೈನಮಿಕ್ ಲೈವ್ ಡೈನಮಿಕ್ ಸಿಸ್ಟಮಲ್ಲಿ ಈ ಥರ ಪ್ರೀ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಇದು ಟೋಟಲ್ ಕಾನ್ಸೆಪ್ಟೇ ಬೇರೆ, ಇದರಲ್ಲಿ ಯಾವುದೇ ಥರದ್ದು ಟೆಕ್ನಿಕಲ್ಲು ಇಂಡಿಕೇಟರ್ಸ್ ಎಲ್ಲ ಇಲ್ಲ. ಓಕೆ, ಇದು ಟೋಟಲ್ ಕಾನ್ಸೆಪ್ಟೇ ಬೇರೆ. ಅಲ್ಲಿ ಅಪ್ ಆ್ಯರೋ ಮಾರ್ಕ್ ಬಂದ್ರೂ ಇಲ್ಲಿ ಬೈ ಮಾಡಬೇಡ, ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಟ್ರೇಡ್ ಅಂತ ಅದು ಹೇಳ್ತಿದೆ. ಸೊ ನಾವೇನು ಮಾಡ್ತೀವಿ, ನಾವು ಟ್ರೇಡ್ ಮಾಡಲ್ಲ, ನಾವು ಅದು ಏನು ಹೇಳುತ್ತೋ ಅಷ್ಟೇ ಫಾಲೋ ಮಾಡ್ತೀವಿ, ಟ್ರೇಡ್ ಮಾಡಲ್ಲ.
ಟ್ರೇಡ್ ಮಾಡದೇ ಇರೋವಾಗ ನೆಕ್ಸ್ಟ್ ಏನಾಯಿತು ಅಂತ ನೋಡಿ, ಪ್ರೈಸ್ ಅಲ್ಲಿಂದ ಶಾರ್ಪಾಗಿ ಡೌನ್ ಬಂತು. ಸೊ ಇಲ್ಲೇನಾಯಿತು, ನೀವು ಟ್ರೇಡ್ ಮಾಡದೇ ಇರೋದ್ರಿಂದ ನಿಮಗೆ ಬೆನಿಫಿಟ್ ಆಯಿತು. ಏನು ಬೆನಿಫಿಟ್ಟು? ನೀವು ಕಳ್ಕೊಂಡಿಲ್ಲ. ನೀವು ಸುಮ್ಮನೆ ಅಪ್ಯಾರೋ ಮಾರ್ಕ್ ಬಂತು, ಬೈ ಬಂದುಬಿಡ್ತು, ನಾನು ಮಾಡಿಬಿಡ್ತೀನಿ ಅಂತ ಹೋಗಿ ಕಣ್ಮುಚ್ಕೊಂಡು ಮಾಡಿಬಿಟ್ಟಿದ್ರೆ ಖಂಡಿತ ಈ ಟ್ರೇಡಲ್ಲಿ ನಿಮ್ಗೆ ಮೈನಸ್ ಆಗಿಬಿಟ್ಟಿರೋದು ಅಲ್ವಾ. ಸೊ ಈ ಡೈನಮಿಕ್ ಲೈವನ್ನು ಯಾವ ಥರ ಯೂಸ್ ಮಾಡಿ, ಸುಮಾರು ಜನ ಕೇಳ್ತಾರಲ್ಲ ನಮಗೆ ಟ್ರಯಲ್ ಕೊಡಿ, 1 ವೀಕ್ ಟ್ರಯಲ್ ಕೊಡಿ, ಡೆಮೋ ಕೊಡಿ. ಟ್ರಯಲ್ ದಯವಿಟ್ಟು ನಾವು ನಾರ್ಮಲಿ ಕೊಡೋದಿಲ್ಲ. ಇಷ್ಟು ವರ್ಷ ನಾವು 2008-9ಇಂದ ಕಮರ್ಷಿಯಲ್ ಆಗಿ ಈ ಟ್ರೈನಿಂಗ್ ಮಾಡ್ತಾ ಬಂದಿದ್ದೀವಿ. ಇವತ್ತು ತನಕನೂ ಈ ಟ್ರೈನಿಂಗ್ ಮಾಡ್ತಿದ್ದೀವಿ. ಇವತ್ತು ತನಕ ಯಾರಿಗೂ ಡೈನಮಿಕ್ ಲೈವ್ ಆಗಲಿ, ಡೈನಮಿಕ್ ಸಿಸ್ಟಮ್ ಆಗಲಿ ನಾವು ಟ್ರಯಲ್ಗೆ ಅಂತ ಕೊಟ್ಟಿಲ್ಲ. ಫ್ರೀ ಟ್ರಯಲ್ ಕೇಳ್ತಾರೆ ಸ್ವಲ್ಪ ಜನ, 1 ವೀಕ್ 3 ಡೇಸ್ ಆ ಥರ. ಟ್ರಯಲ್ಗೆ ಅಂತ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದರೆ ಈ ಎರಡೂ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್ನ ನೀವು ಟ್ರೈನಿಂಗ್ ತೊಗೊಳ್ದೆ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಟ್ರೈನಿಂಗ್ ತೊಗೊಳ್ದೆ ಅದನ್ನು ಯೂಸ್ ಮಾಡೋಕ್ಕೆ ಗೊತ್ತಾಗಲ್ಲ ನಿಮಗೆ. ಸೊ ಆ ಒಂದು ರೀಸನ್ಗೆ ಟ್ರಯಲ್ ಕೊಡೋದಿಲ್ಲ. ಸೊ ಏನಾಯಿತು, 11th ಜುಲೈ ನಮಗೆ ಅಲ್ಲಿ ಬೈ ಮಾಡೋಕ್ಕೆ ಬಿಟ್ಟಿಲ್ಲ ಡೈನಮಿಕ್ ಲೈವ್. ಅಲ್ಲಿಂದ ಪ್ರೈಸ್ ಡೌನ್ ಬಂದ್ಬಿಡ್ತು. ಡೌನ್ ಬರ್ತಿರೋವಾಗ ಈ ID3ಯಲ್ಲಿ ಸೈಡ್ ವೇಸ್ ಅಂತ ಕೂಡ ಇನ್ಫಾರ್ಮೇಷನ್ ಬಂದ್ಬಿಡ್ತು. ಸೈಡ್ ವೇಸ್ ಸ್ಟಾರ್ಟ್ ಅಂದ್ಬಿಟ್ಟು ಸೈಡ್ ವೇಸ್ ನೌ ಅಂತ ಹೇಳ್ಬಿಡ್ತು. ಸೊ ಸೈಡ್ ವೇಸ್ ನೋವಲ್ಲಿ ನಡೀತಿರುವಾಗ, ಪ್ರೈಸ್ ಡೌನ್ ಬರ್ತಿರುವಾಗ, ಈ 3909 ಈ ರೇಂಜಲ್ಲಿ ನಡೀತಿರುವಾಗ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಸಡನ್ನಾಗಿ ಡೌಮ್ಯಾಂಟಿಕ್ ಮೆಥಡಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಬಂತು. ಬೈ ಕಾಲ್ ಆಪ್ಷನ್ ನಾವು ಇವಾಗ ನಾರ್ಮಲಿ ನೀವು ಯೋಚನೆ ಮಾಡ್ತಿರ್ತೀರ, ಸೈಡ್ ವೇಸಲ್ಲಿದೆ, ಬೈ ಕಾಲ್ ಆಪ್ಷನ್ ಅಂತ ಹೇಳ್ತಿದೆ, ಏನು ಮಾಡೋದು ಅಂತ. ನಾರ್ಮಲಾಗಿ ಟ್ರೈನಿಂಗ್ ತೊಗೊಂಡಿರೋರು ಅವ್ರಿಗೆ ಗೊತ್ತಾಗಿರುತ್ತೆ ಸೈಡ್ ವೇಸ್ ಎಲ್ಲಿ ಸ್ಟಾರ್ಟ್ ಆಯಿತು, ಇವಾಗ ಏನು ನಡೀತಿದೆ ಅಂತ ಒಂದು ಪಾಯಿಂಟ್ ನೋಡ್ತಾರೆ. ಆ ಲೆಕ್ಕದ ಪ್ರಕಾರ ಈ ಬೈ ಕಾಲ್ ಆಪ್ಷನ್ ನಾವು ಬಂದಾಗ ಆ ಸೈಡ್ ವೇಸಲ್ಲಿದ್ದರೂ ಈ ಟ್ರೇಡ್ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತು. ಸೊ ಮಾಡ್ಬೋದು ಅಂದಮೇಲೆ, ಸೊ ಇಲ್ಲಿ ಎಂಟ್ರಿ ತೊಗೊಳಕ್ಕೆ ಹೋಗೋವಾಗ 3909.10ಗೆ ನಮಗೆ ಬೈ ಮಾಡೋಕ್ಕೆ ಸಿಗ್ತಿದೆ. ಸೊ ಆ ರೇಟಿಗೆ ಫ್ಯೂಚರ್ಸಲ್ಲಿ ನೀವು ಬೈ ಮಾಡ್ತೀರಾ. ಬೈ ಮಾಡೋವಾಗ ನೋಡಿ, ಅದು ಬೈ ಕಾಲ್ ಆಪ್ಷನ್ ನಾವು ಹೇಳಿದೆ, ಬಟ್ ಈ ಡೈನಮಿಕ್ ಲೈವಲ್ಲಿ ಬೇರೆ ಏನು ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ ಅಂದರೆ, ಕೆಳಗಡೆ ID3ಯಲ್ಲಿ ಒಂದು ಸಿಗ್ನಲ್ ಕೊಡ್ತಿದೆ ಇಲ್ಲಿಂದ ಟರ್ನ್ ಆಗತ್ತೆ ಮೇಲೆ ಅಂತ. ಇಂಟ್ರಾ ವೀಕಲ್ ಕೆಳಗಡೆ ಇನ್ನೊಂದು ಸಿಗ್ನಲ್ ಕೊಡ್ತಿದೆ, ಅದು ಹೇಳ್ತಿದೆ ಇಲ್ಲಿಂದ ಮೇಲೆ ಟರ್ನ್ ಆಗತ್ತೆ ಅಂತ. ಅದು ಎರಡು ಇನ್ಫಾರ್ಮೇಷನ್ ಜೊತೆಯಲ್ಲಿ ಬೈ ಕಾಲ್ ಆಪ್ಷನ್ ಹೇಳ್ತಿದೆ. ಎಷ್ಟು ಕ್ಲಾರಿಟಿ ನೋಡಿ, ಒಂದು ಟ್ರೇಡ್ ತೊಗೊಳೋದಕ್ಕೆ ಎಷ್ಟು ಇನ್ಫಾರ್ಮೇಷನ್ ಕೊಡ್ತಿದೆ ವಿತ್ ಕ್ಲಾರಿಟಿ ಟ್ರೇಡ್ ತೊಗೊಳೋದಕ್ಕೆ. ಸೊ ಟ್ರೇಡ್ ತೊಗೊಂಡಾದಮೇಲೆ ಅಲ್ಲಿಂದ ಏನಾಯಿತು, ಪ್ರೈಸ್ ಇಮ್ಮಿಡಿಯೇಟಾಗಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ಹೋಗ್ತಿರೋವಾಗ ಅರೌಂಡ್ 3 ಗಂಟೆ ಅಷ್ಟೊತ್ತಿಗೆ, 11ನೇ ತಾರೀಕು ಜುಲೈ 3 ಗಂಟೆ ಅಷ್ಟೊತ್ತಿಗೆ ಮೇಲ್ಗಡೆ ನಮಗೆ ಎಕ್ಸಿಟ್ ಪುಟ್ ಕಾಲ್ ಆಪ್ಷನ್ ಅಂತ ಬಂದ್ಬಿಡ್ತು. ಎಕ್ಸಿಟ್ ಕಾಲ್ ಆಪ್ಷನ್ ಅಂದರೆ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡಬೇಕು. ಸೊ ನೀವು ಫ್ಯೂಚರ್ಸಲ್ಲಿ ಲಾಂಗ್ ತೊಗೊಂಡಿರೋದನ್ನ ಎಕ್ಸಿಟ್ ಮಾಡ್ತೀರಾ. ಎಕ್ಸಿಟ್ ಮಾಡುವಾಗ 3941.25 ನಡೀತಿದೆ ಪ್ರೈಸ್. ಸೊ ಆವತ್ತಿನ ದಿವಸ 3 ಗಂಟೆಗೆ ಎಕ್ಸಿಟ್ ಆಗೋಯ್ತು. ನೀವು 12 ಗಂಟೆಗೆ ಎಂಟ್ರಿ ತೊಗೊಂಡ್ರಿ, 3 ಗಂಟೆಗೆ ಎಕ್ಸಿಟ್ ಆಗೋಯ್ತು. ಇಂಟ್ರಾಡೇ ಟ್ರೇಡ್ ಮಾಡ್ಬೋದಾ ಅಂತ ಕೇಳಿದ್ರೆ ಇದು ಇಂಟ್ರಾಡೇ ಟ್ರೇಡೇ ಅಲ್ವಾ, ಹೌದಲ್ವಾ? ಬಟ್ ಎವ್ರಿ ಟ್ರೇಡ್ ಇಂಟ್ರಾಡೇ ಟ್ರೇಡೇ ಆಗುತ್ತಾ ಅನ್ನೋದು ಅಂತ ಕೇಳಿದ್ರೆ ಇಲ್ಲ. ಸರ್ಟನ್ ಟ್ರೇಡ್ಸ್ ಏನಾಗುತ್ತೆ, ನಮಗೆ ಇವತ್ತು ಎಂಟ್ರಿ ಕೊಟ್ಟು ನಾಳೆ ಎಕ್ಸಿಟ್ ಸಿಗುತ್ತೆ, ಆ ಥರನೂ ಇರುತ್ತೆ. ಮೆನಿ ಟ್ರೇಡ್ಸ್ ಏನಾಗುತ್ತೆ, ಇವತ್ತು ಎಂಟ್ರಿ ತೊಗೊಂಡು ಇವತ್ತೇ ಎಕ್ಸಿಟ್ ಕೊಟ್ಬಿಡುತ್ತೆ ಡೈನಮಿಕ್ ಲೈವಲ್ಲಿ. ಸೊ ಈ ಟ್ರೇಡಲ್ಲಿ ನಮಗೆ ಎಷ್ಟು ಪಾಯಿಂಟ್ ಸಿಕ್ತು? 32 ಪಾಯಿಂಟ್ ಸಿಕ್ಕಿದೆ ನಮಗೆ ಈ ಟ್ರೇಡಲ್ಲಿ. ಸೊ ಟ್ರೇಡ್ ಮುಗೀತು. ಟ್ರೇಡ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ, ಪ್ರೈಸ್ ಅಲ್ಲಿಂದ ಮತ್ತೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಮೇಲೆ ಹೋಗ್ತಿರೋವಾಗ ಟ್ರೇಡರ್ಸ್ಗೆ ಒಂದು ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಏನಪ್ಪ, ನಾನು ಎಕ್ಸಿಟ್ ಮಾಡಿಬಿಟ್ಟೆ, ಪ್ರೈಸ್ ಏನೋ ಇವಾಗ ಮೇಲೆ ಹೋಗ್ತಿದೆ, ಇಟ್ಕೊಂಡಿದ್ರೆ ಆಗಿರೋದಲ್ಲ ಅಂತೆಲ್ಲ ಇಲ್ಲದೇ ಇರೋ ಯೋಚನೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ, ಆ ಸಿಸ್ಟಮ್ ಎಕ್ಸಿಟ್ ಅಂತ ಎಕ್ಸಿಟ್ ಮಾಡಿದೆ. ಆ್ಯಂಡ್ ನೆಕ್ಸ್ಟು ಮೇಲೆ ಹೋಗೋವಾಗ ಎಲ್ಲಿ ಎಂಟ್ರಿ ಮಾಡಬೇಕು ಅದೇ ಹೇಳುತ್ತೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂದ್ಬಿಟ್ಟು ಆರಾಮಾಗಿ ಕೂತಿರ್ತಾರೆ. ಸೊ ಅದು ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಟ್ರೇಡ್ ಅಂತ ಹೇಳ್ತಿದೆ. ಅವರು ಆರಾಮಾಗಿ ಕೂತಿದ್ದಾರೆ. ಕೂತಿರೋವಾಗ 12ನೇ ತಾರೀಕು ಜುಲೈ ಮಾರ್ಕೆಟ್ ಶಾರ್ಪಾಗಿ ಮೇಲೆ ಹೋಗುತ್ತೆ. ಮೇಲೆ ಹೋಗೋವಾಗ ಈ ಇಂಟ್ರಾ ವೀಕಲ್ಲಿ ರೈಟ್ ಸೈಡಲ್ಲಿ ನೋಡಿದ್ರೆ ಬೈ ಲಾಂಗ್ ಆ್ಯಕ್ಟ್ ನೌ ಅಂತ ಬಂದ್ಬಿಡ್ತು. ಸ್ವಲ್ಪ ಜನ ಇವಾಗ ಇಲ್ಲಿ ಬೈ ಲಾಂಗ್ ಆ್ಯಕ್ಟ್ ನೌ ಬಂದಿದೆ, ಇದರಲ್ಲಿ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಟ್ರೇಡ್ ಅಂತ ಹೇಳ್ತಿದೆ. ಡೌಮ್ಯಾಂಟಿಕ್ ಮೆಥಡಲ್ಲಿ ಏನು ಮಾಡಲಿ ಅಂತ ಏನು ಮಾಡೋಷ್ಟಿಲ್ಲ. ನೀವು ಟ್ರೇಡ್ ಮಾಡ್ತಿರೋದು ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ, ಅದನ್ನು ಮಾತ್ರ ನೋಡಿ. ಓಕೆ, ಅಲ್ಲಿ ಬೈ ಮಾಡಬೇಕು ಅಂದರೆ ಅದು ಹೇಳುತ್ತೆ, ಅದು ಬೈ ಕಾಲ್ ಆಪ್ಷನ್ ನಾವು ಅಂತ. ಯಾಕೆ ಅರ್ಜೆನ್ಸಿ ಮಾಡ್ಕೊತೀರಾ? ಏನು ತಲೆ ಕೆಡಿಸ್ಕೋಬೇಡಿ. ಸೊ ಅಲ್ಲಿ ಬೈ ಮಾಡಿ ಅಂತದ್ದು ಹೇಳಿಲ್ಲ, ಅಂದರೆ ಬೈ ಮಾಡಬೇಡಿ, ಆರಾಮಾಗಿ ವೆಯ್ಟ್ ಮಾಡಿ. ಏನಕ್ಕೆ ಬೈ ಮಾಡಬಾರ್ದು ಅಂತ ಅದಕ್ಕೆ ಗೊತ್ತು ರೀಸನ್. ಈ ಇಂಟ್ರಾ ವೀಕಲ್ಲಿ ಬೈ ಬಂದಾಗ ID3ಯಲ್ಲಿ ಬೇರೆ ಏನೋ ಸಿಗ್ನಲ್ ಬಂದಿದೆ ಮೇಲೆ, ಆ ಒಂದು ರೀಸನ್ಗೆ ಅದು ಇವಾಗ ಸದ್ಯಕ್ಕೆ ಬೇಡ, ಸ್ವಲ್ಪ ವೆಯ್ಟ್ ಮಾಡಿ ಅಂತ.
ಓಕೆ, ಸೊ ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡ್ತಿರುವಾಗ ಪ್ರೈಸ್ ಇನ್ನೂ ಮತ್ತೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 11 ಗಂಟೆ ಅಷ್ಟೊತ್ತಿಗೆ ನಮಗೆ ಬೈ ಕಾಲ್ ಆಪ್ಷನ್ ನೌ ಅಂತ ಬಂದ್ಬಿಡ್ತು. ಅದಕ್ಕೆ ಮುಂಚೆ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್ ಹೇಳಿರುತ್ತೆ, ನೀವು ರೆಡಿಯಾಗಿರ್ತೀರ. ಬೈ ಕಾಲ್ ಆಪ್ಷನ್ ನೌ ಅಂತ ಬಂತು. ಬೈ ಮಾಡಬೇಕು ಅಂದಾಗ ಪ್ರೈಸ್ ಇವಾಗ 4087 ನಡೀತಿದೆ. ಇಲ್ಲಿ ಒಂದು ದೊಡ್ಡ ತೊಂದರೆ ಬರುತ್ತೆ ಟ್ರೇಡರ್ಸ್ಗೆ. ಏನಪ್ಪ ಅಂದರೆ ಪ್ರೀವಿಯಸ್ ಡೇ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಯಿತು? 3923 ಕ್ಲೋಸ್ ಆಗಿದೆ. ಅಲ್ಲಿಂದ ಪ್ರೈಸ್ ಮೇಲೆ ಬಂದು 4087ಗೆ ಬೈ ಮಾಡೋಕ್ಕೆ ಹೇಳ್ತಿದೆ. ಅಂದರೆ ಎಷ್ಟು ಪಾಯಿಂಟ್ಸ್ ಆಯಿತು ಯೋಚನೆ ಮಾಡಿ. ಆಲ್ಮೋಸ್ಟ್ 160 ಪಾಯಿಂಟ್ಗಿಂತ ಜಾಸ್ತಿ ಮಾರ್ಕೆಟ್ ಮೇಲೆ ಬಂದುಬಿಟ್ಟಿದೆ. ಇಲ್ಲೋಗಿ ನಮ್ಮನ್ನು ಬೈ ಮಾಡೋಕ್ಕೆ ಹೇಳ್ತವ್ರಲ್ಲ. ಆಲ್ರೆಡಿ 3%ಗಿಂತ ಜಾಸ್ತಿ ಮೂವ್ಮೆಂಟ್ ಆಗಿಬಿಟ್ಟಿದೆ. ಅದು 3% ಅಪ್ ಆಗಿದೆ. ಅಲ್ಲೋಗಿ ಬೈ ಮಾಡೋಕ್ಕೆ ಹೇಳ್ತಿದ್ದಾರಲ್ಲ, ಇಷ್ಟು ಮೇಲೆ ಬೈ ಮಾಡ್ಬೋದಾ? ಸಡನ್ನಾಗಿ ಡೌನ್ ಬಂದುಬಿಟ್ರೆ ಹೆಂಗೆ? ಇದೆಲ್ಲ ಭಯ ಅವರೇ ಹುಟ್ಟಿಸ್ಕೊಂಡ್ಬಿಡ್ತಾರೆ ಟ್ರೇಡ್ ಮಾಡೋಕ್ಕೆ ಮುಂಚೆ. ಬಟ್ ನಮ್ಮ ಡೈನಮಿಕ್ ಮೆಂಬರ್ಸ್ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬೈ ಅಂತ ಹೇಳಿದೆಯಾ, ಇನ್ಸ್ಟ್ರಕ್ಷನ್ ನೋಡ್ತಾರೆ. ಇನ್ಸ್ಟ್ರಕ್ಷನ್ ಪ್ರಕಾರ ಕ್ಲೀನ್ ಟ್ರೇಡ್ ಆಪರ್ಚುನಿಟಿನ ಮಾಡ್ಬೋದಾ ಅಂತ ನೋಡಿದ್ರೆ ಈ ಟ್ರೇಡ್ ಮಾಡ್ಬೋದಾಗಿತ್ತು. ಸೊ ಕಣ್ಮುಚ್ಕೊಂಡು ಬೈ ಮಾಡ್ತಾರೆ. ಸೊ 4087ಗೆ ಬೈ ತೊಗೊಂಡಿರ್ತಾರೆ. ಎಷ್ಟೊತ್ತಿಗೆ? 11 ಗಂಟೆಗೆ ತೊಗೊಂಡಾದಮೇಲೆ ಅಲ್ಲಿಂದ ಏನಾಯಿತು ಅಂದರೆ ಪ್ರೈಸ್ ಹೋಯ್ತು ಮೇಲೆ ಹೋಗ್ತಾ 3183 ಕ್ಲೋಸ್ ಆಗಿದೆ ಅದು ಮೇಲೆ. ಸೊ ನೀವು ಎಂಟ್ರಿ ತೊಗೊಂಡು ಅಲ್ಲಿಂದ ಆಲ್ಮೋಸ್ಟ್ ಹತ್ರ 100 ಪಾಯಿಂಟ್ ಹೋಗ್ಬಿಟ್ಟಿದೆ ಮೇಲೆ. ಸೊ ಈ 100 ಪಾಯಿಂಟ್ ಮೂಮೆಂಟ್ ನೀವು ಅಲ್ಲೇನಾದರೂ ಇಷ್ಟು ಹೈ ಪ್ರೈಸಿಗೆ ನಾನು ಬೈ ಮಾಡಿದ್ರೆ ಹೆಂಗೆ ಅಂತ ನೀವೇನಾದರೂ ಅಲ್ಲಿ ಭಯಪಟ್ಟಿದ್ರೆ ಖಂಡಿತ ನಿಮ್ಗೆ ಈ 100 ಪಾಯಿಂಟ್ ಸಿಗ್ತಾ ಇರಲಿಲ್ಲ. ನೀವು ಹಂಗೂ ಎಂಟ್ರಿ ತೊಗೊಂಬಿಟ್ಟಿದ್ರು ಆ ಬೈದಲ್ಲೇ ಒಂದು 5-10 ಪಾಯಿಂಟ್ ಬರ್ತಾನೆ ನೀವು ಎಕ್ಸಿಟ್ ಮಾಡಿಬಿಡ್ತಾಯಿದ್ರಿ, ಟೆನ್ಷನ್. ಬಟ್ ಈ ಸಿಸ್ಟಮ್ ಫಾಲೋ ಮಾಡೋರು ಆರಾಮಾಗಿ ಇಟ್ಕೊಂಡು ಕೂತಿರ್ತಾರೆ. ಮಾರ್ಕೆಟ್ ಕ್ಲೋಸ್ ಆಯಿತು, ಅದಿನ್ನು ಹೋಲ್ಡ್ ಕಾಲ್ ಆಪ್ಷನ್ ಅಂತ ಹೇಳ್ತಿದೆ, ಆರಾಮಾಗಿ ಹೋಲ್ಡ್ ಮಾಡಿ ಕೂತಿರ್ತಾರೆ. ಬಟ್ ಈ ಹೋಲ್ಡ್ ಮಾಡೋದ್ರ ಜೊತೆಯಲ್ಲಿ ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ಇನ್ನೊಂದು ಏನು ಗೊತ್ತು ಅಂದರೆ, ಡೈನಮಿಕ್ ಲೈವಲ್ಲಿ ಮೇಲ್ಗಡೆ ಇನ್ನೊಂದು ಸಿಗ್ನಲ್ ಕೊಡ್ತಿದೆ. ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಸಿಗ್ನಲು ಕೊಟ್ಟಿದೆ ಆಪ್ಷನ್ಸ್ ಮಾಡೋರಿಗೆ. ಜೊತೆಯಲ್ಲಿ ಇನ್ನೊಂದು ಸಿಗ್ನಲ್ ಕೊಟ್ಟಿದೆ. ಈ ಸಿಗ್ನಲ್ ಬಂದಾಗ ಏನರ್ಥ ಅಂದರೆ ಮಾರ್ಕೆಟ್ ಇಲ್ಲಿಂದ ಟರ್ನ್ ಆಗ್ಬೋದು, ರೆಡಿಯಾಗಿರಿ ಬೇಗ ಎಕ್ಸಿಟ್ ಮಾಡೋದಕ್ಕೆ. ಬೇಗ ಹೇಗೆ ಎಕ್ಸಿಟ್ ಮಾಡಬೇಕು ಅಂತ ಅವ್ರ ಹತ್ರ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ ಇರುತ್ತಲ್ವ, ಆ ಇನ್ಸ್ಟ್ರಕ್ಷನಲ್ಲಿ ಬರ್ದಿರುತ್ತೆ ನೆಕ್ಸ್ಟ್ ಈ ಸಿಗ್ನಲ್ ಬಂದರೆ ಎಕ್ಸಿಟ್ ಮಾಡಿ ಬೇಗ ಅಂತ. ಸೊ ಮಂಡೇ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆದಮೇಲೆ ಬೇಗ ಎಕ್ಸಿಟ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ ನಮ್ಮ ಮೆಂಬರ್ಸ್. ಅವ್ರು ಬೇಗ ಎಕ್ಸಿಟ್ ಮಾಡಿದ್ರು ಮ್ಯಾಕ್ಸಿಮಮ್ ಬೆನಿಫಿಟಲ್ಲೇ ಎಕ್ಸಿಟ್ ಮಾಡ್ಕೊಂಡು ಆಚೆ ಬರ್ತಾರೆ. ಸೊ ಈ 5 ದಿವಸದಲ್ಲಿ ನಡೆದಿರೋ ಟ್ರೇಡ್ TCS ಅಲ್ಲಿ ನೋಡಿ, 5 ದಿವಸದಲ್ಲಿ 3 ಟ್ರೇಡ್ 5 ದಿವಸದಲ್ಲಿ ಬರೀ 3 ಟ್ರೇಡಾ ಅಂತ ಟೆನ್ಷನ್. 3 ಟ್ರೇಡಲ್ಲಿ ಬೆನಿಫಿಟ್ ಏನು ಬಂದಿದೆ ನೋಡಿ. ಫಸ್ಟ್ ಟ್ರೇಡಲ್ಲಿ 52 ಪಾಯಿಂಟ್ ಬೆನಿಫಿಟ್ ಸಿಕ್ತು, 2ನೇ ಟ್ರೇಡಲ್ಲಿ 32 ಪಾಯಿಂಟ್ ಬೆನಿಫಿಟ್ ಸಿಕ್ತು, 3ನೇ ಟ್ರೇಡಲ್ಲಿ 96 ಪಾಯಿಂಟ್ ಬೆನಿಫಿಟ್ ಸಿಕ್ಕಿದೆ ಕ್ಲೋಸಿಂಗ್ ರೇಟ್ಗೆ. ಅದು ಇನ್ನೂ ಪೊಸಿಷನ್ ಹೋಲ್ಡಿಂಗಲ್ಲಿದೆ. ಅದು ಮಂಡೇಗೆ ಅರ್ಲಿ ಎಕ್ಸಿಟ್ ಕೊಟ್ಟರೆ ಸರಿ, ಕೊಡದೆ ಇನ್ನೂ ಮೇಲೊಟ್ಟೋಯ್ತು ಅಂದರೆ ಇನ್ನೂ ಅಡಿಷ್ನಲ್ ಪ್ರಾಫಿಟ್ ಅಲ್ವಾ ಅದರಲ್ಲಿ, ಹೌದಾ ಇಲ್ವಾ? ಸೊ ಈ 3 ಟ್ರೇಡಲ್ಲಿ ಎಷ್ಟು ಬೆನಿಫಿಟ್ ಸಿಕ್ತು? ಈ TCS ಅನ್ನೋ ಸ್ಟಾಕನ್ನು ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಿದ್ರೆ 175 ಲಾಟ್ ಸೈಜ್, 175 ಲಾಟ್ ಸೈಜ್, ಮಾರ್ಜಿನ್ ರಿಕ್ವೈರ್ಡ್ 1,24,000 ಮಾರ್ಜಿನ್ ರಿಕ್ವೈರ್ಡ್. ಸೊ ಅಷ್ಟು ಕ್ಯಾಪಿಟಲ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿರ್ತೀರಾ. ಈ 1 ವೀಕ್ ಈ ಡೈನಮಿಕ್ ಲೈವ್ ಪ್ರಕಾರ 3 ಟ್ರೇಡ್ ಮಾಡಿರ್ತೀರಾ. ಸಿಂಪಲಾಗಿ ಮಾಡಿದ್ರಲ್ಲಿ ನಿಮಗೆ 3 ಟ್ರೇಡಲ್ಲಿ ಅಂದರೆ ಎಷ್ಟಾಯಿತು? 25%ಗಿಂತ ಜಾಸ್ತಿ ರಿಟರ್ನ್ಸ್ ನಿಮಗೆ ಜಸ್ಟ್ 3 ಟ್ರೇಡ್ಸಲ್ಲಿ 5 ಟ್ರೇಡಿಂಗ್ ಡೇಸಲ್ಲಿ ನಿಮಗೆ ಬಂದಿರೋಂಥದ್ದು. ಈ 5 ಟ್ರೇಡಿಂಗ್ ಡೇಸಲ್ಲಿ ನಿಮಗೆ ಇಷ್ಟು ರಿಟರ್ನ್ಸ್ ಬರಬೇಕು ಅಂದರೆ ನೀವೇನು ಮಾಡಿರಬೇಕು? ಡೈನಮಿಕ್ ಲೈವ್ ಏನು ಹೇಳುತ್ತೋ ಅದನ್ನು ಕಣ್ಣು ಮುಚ್ಕೊಂಡು ಫಾಲೋ ಮಾಡಿದರೆ, ಅದರಲ್ಲೂ ಹೇಗೆ ಫಾಲೋ ಮಾಡಬೇಕು ಅಂತ ಟ್ರೈನಿಂಗ್ ಆಗಿರುತ್ತಲ್ಲ ಅದ್ರ ಪ್ರಕಾರ ಕಣ್ಣು ಮುಚ್ಕೊಂಡು ಫಾಲೋ ಮಾಡಿ ಈ ಒಂದೇ ಸ್ಕ್ರಿಪ್ಟಲ್ಲೇ 5 ದಿವಸ ಟ್ರೇಡ್ ಮಾಡ್ಕೊಂಡು ಬಂದಿದ್ರೆ ಈ ಥರ ಬೆನಿಫಿಟ್ ಸಿಕ್ಕಿದೆ. ಸಿಂಪಲ್ಲಾಗಿ ಸ್ಟಾಕ್ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದು ಹೇಗೆ ಅಂದರೆ ಇದೊಂದು ರೀತಿ. ನಮಸ್ಕಾರ.